ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬಿಸಿ ಬಿಸಿ ವಿಷಯ ಏನಂದರೆ, ಎಲ್ಲರ ಮನ ಗೆದ್ದಿರುವ ರಕ್ಷಿತಾ ಶೆಟ್ಟಿಯವರು ತಮ್ಮ ಕನಸಿನ ಕಾರನ್ನು ಖರೀದಿ ಮಾಡಿದ್ದಾರೆ. ಸಾಮಾನ್ಯವಾಗಿ ನೋಡಿದರೆ ಕಾರು ಕೊಳ್ಳುವುದು ಹೊಸ ವಿಷಯ ಅಲ್ಲ ಅನ್ನಬಹುದು. ಆದರೆ ಇಲ್ಲಿ ವಿಶೇಷವೇನೆಂದರೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸ್ವಂತ ಶ್ರಮದಿಂದ, ಸ್ವಂತ ದುಡಿಮೆಯಿಂದ ಒಂದು ರೂಪಾಯಿ ಉಳಿಸಿಕೊಂಡು ತಾನು ಕನಸು ಕಂಡಿದ್ದ ಕಾರನ್ನು ಖರೀದಿ ಮಾಡಿರುವುದು. ಇದೇ ಕಾರಣಕ್ಕೆ ಈ ವಿಷಯ ಇಂದು ಸಾವಿರಾರು ಜನರ ಮನಸ್ಸು ಸ್ಪರ್ಶಿಸಿದೆ. ಇವತ್ತಿನ ಕಾಲದಲ್ಲಿ ಹಲವರು ಅಪ್ಪ ಅಮ್ಮನ ಹಣದ ಮೇಲೆ ಬದುಕುತ್ತಾರೆ, ಕೆಲವರು ಸುಲಭ ದಾರಿಯನ್ನು ಹುಡುಕುತ್ತಾರೆ. ಆದರೆ ರಕ್ಷಿತಾ ಮಾತ್ರ ತನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಅವಕಾಶವನ್ನು ಶ್ರಮದ ಮೂಲಕ ಗೆದ್ದುಕೊಂಡವರು. ಒಂದು ಸಾಮಾನ್ಯ ಹುಡುಗಿಯಾಗಿ ಯೂಟ್ಯೂಬ್ನಲ್ಲಿ ವ್ಲಾಗ್ ಮಾಡುತ್ತಾ ಶುರು ಮಾಡಿದ ಈ ಹುಡುಗಿ ಇಂದು ಲಕ್ಷಾಂತರ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾಳೆ. ಮೊದಲು ವಿಡಿಯೋ ಮಾಡುತ್ತಿರುವಾಗ ಎಷ್ಟು ಜನ ಅವಳನ್ನು ತಿರಸ್ಕರಿಸಿದ್ದಾರೋ, ಎಷ್ಟು ಜನ ಇದರಿಂದ ಏನು ಆಗುತ್ತೆ ಅಂತ ಕೇಳಿದ್ದಾರೋ ಗೊತ್ತಿಲ್ಲ. ಆದರೂ ಅವಳು ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ. ದಿನದಿಂದ ದಿನಕ್ಕೆ ತನ್ನ ಮಾತಿನ ಸರಳತೆ, ಮನಸ್ಸಿನ ನಿಜಾಯಿತಿ ಮತ್ತು ಕುಟುಂಬದ ಮೇಲಿನ ಪ್ರೀತಿಯಿಂದ ಜನರ ಹೃದಯ ಗೆದ್ದಳು. ಅವಳು ಕೇವಲ ಯೂಟ್ಯೂಬರ್ ಆಗಿ ಉಳಿಯಲಿಲ್ಲ. ನಂತರ ಬಿಗ್ ಬಾಸ್ ಕನ್ನಡ ಮನೆಯೊಳಗೆ ಹೋಗಿ ತನ್ನ ನಿಜ ಸ್ವಭಾವದಿಂದ ಮತ್ತಷ್ಟು ಜನರ ಪ್ರೀತಿ ಗಳಿಸಿಕೊಂಡಳು. ಅಲ್ಲಿ ಕೆಲವರು ಆಟಕ್ಕಾಗಿ ನಟನೆ ಮಾಡುತ್ತಿದ್ದರೆ, ರಕ್ಷಿತಾ ಮಾತ್ರ ಹೇಗಿದ್ದಳು ಹಾಗೆಯೇ ಉಳಿದಳು. ಅಳಬೇಕಾದಾಗ ಅತ್ತಲು, ಖುಷಿಯಾದಾಗ ನಕ್ಕಲು, ನೋವಾದಾಗ ಅದನ್ನು ಮನಸಾರೆ ತೋರಿಸಿದಳು. ಅದಕ್ಕಾಗಿ ಜನರು ಅವಳನ್ನು ಕೇವಲ ಸ್ಪರ್ಧಿಯಾಗಿ ನೋಡಲಿಲ್ಲ, ತಮ್ಮ ಮನೆಯ ಮಗಳಂತೆ ನೋಡಲು ಶುರು ಮಾಡಿದರು. ಬಿಗ್ ಬಾಸ್ನಿಂದ ಹೊರಗೆ ಬಂದ ನಂತರ ಹಲವರು ಜನರ ಸಂಪರ್ಕ ಕಳೆದುಕೊಳ್ಳುತ್ತಾರೆ. ಆದರೆ ರಕ್ಷಿತಾ ಹಾಗಲ್ಲ. ಅವಳು ಮತ್ತೆ ತನ್ನ ವ್ಲಾಗ್ ಮೂಲಕ ಜನರ ಮನೆಗೂ ತಲುಪಿದಳು. ಅಪ್ಪ ಅಮ್ಮನ ಜೊತೆಗಿನ ಪ್ರೀತಿ, ತಂಗಿಯ ಜೊತೆಗಿನ ಬಾಂಧವ್ಯ, ಮನೆಯ ಸರಳ ಜೀವನ ಇವೆಲ್ಲವನ್ನು ಜನರಿಗೆ ನಿಜವಾದ ಭಾವನೆಯೊಂದಿಗೆ ತೋರಿಸಿದಳು. ಅದಕ್ಕಾಗಿಯೇ ಅವಳ ಪ್ರತಿಯೊಂದು ಸಾಧನೆಯು ಜನರಿಗೆ ತಮ್ಮ ಮನೆಯವರ ಸಾಧನೆಯಂತೆ ಅನ್ನಿಸುತ್ತದೆ. ಇವತ್ತು ಅವಳು ಕಾರು ಖರೀದಿ ಮಾಡಿದ ಕ್ಷಣ ನೋಡಿದರೆ ಅದು ಕೇವಲ ಒಂದು ವಾಹನ ಖರೀದಿ ಮಾಡಿದ ಸಂತೋಷ ಅಲ್ಲ, ಅದು ಒಂದು ಕನಸಿನ ಗೆಲುವು. ಒಂದು ಹುಡುಗಿ ತನ್ನ ಶ್ರಮದಿಂದ ಜೀವನದಲ್ಲಿ ಎಷ್ಟು ದೂರ ಹೋಗಬಹುದು ಅನ್ನೋದಕ್ಕೆ ಜೀವಂತ ಉದಾಹರಣೆ. ಕಾರಿನ ಕೀ ತೆಗೆದುಕೊಂಡಾಗ ಅವಳ ಕಣ್ಣಲ್ಲಿ ಕಾಣಿಸಿದ ಸಂತೋಷ, ಅಪ್ಪ ಅಮ್ಮನ ಮುಖದಲ್ಲಿ ಕಂಡ ಹೆಮ್ಮೆ, ಆ ಕ್ಷಣವನ್ನು ನೋಡಿದರೆ ಯಾರ ಕಣ್ಣಲ್ಲಾದರೂ ನೀರು ಬರುತ್ತದೆ. ನಮ್ಮ ಮಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾಳೆ ಅನ್ನೋ ಹೆಮ್ಮೆ ಯಾವ ತಾಯಿ ತಂದೆಗೂ ಜೀವನದ ದೊಡ್ಡ ಬಹುಮಾನ. ಒಂದು ಮನೆಯ ಹೊಣೆ ಹೊರುವುದು ಸುಲಭವಲ್ಲ. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಕನಸುಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ನಿಲ್ಲೋದು ಇನ್ನೂ ಕಷ್ಟ. ಆದರೆ ರಕ್ಷಿತಾ ಅದನ್ನೇ ಮಾಡಿ ತೋರಿಸಿದ್ದಾಳೆ. ತಾನು ಮಾತ್ರ ಬೆಳೆಯದೆ ತನ್ನ ಕುಟುಂಬದ ಗೌರವವನ್ನೂ ಬೆಲೆ ಹೆಚ್ಚಿಸಿದ್ದಾಳೆ. ಇವತ್ತಿನ ಅನೇಕ ಹುಡುಗಿಯರಿಗೆ ಅವಳು ಸ್ಫೂರ್ತಿ. ಹೆಣ್ಣು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳುವವರಿಗೆ ತನ್ನ ಸಾಧನೆಯ ಮೂಲಕ ಉತ್ತರ ಕೊಟ್ಟಿದ್ದಾಳೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ಸಾಮಾನ್ಯ ಮೊಬೈಲ್ ಹಿಡಿದು ವಿಡಿಯೋ ಮಾಡುತ್ತಿದ್ದ ಹುಡುಗಿ ಇಂದು ಲಕ್ಷಾಂತರ ಜನರ ಆಶೀರ್ವಾದ ಪಡೆದು ತನ್ನ ಕನಸಿನ ಕಾರಿನಲ್ಲಿ ಸಂಭ್ರಮಿಸುತ್ತಿದ್ದಾಳೆ. ಇದು ಅದೃಷ್ಟದಿಂದ ಬಂದ ಜೀವನವಲ್ಲ, ಇದು ನಿರಂತರ ಪರಿಶ್ರಮ, ಸಹನೆ ಮತ್ತು ಜನರ ಪ್ರೀತಿಯಿಂದ ಕಟ್ಟಿದ ಬದುಕು. ಅದಕ್ಕಾಗಿಯೇ ಇಂದು ಜನರು ಇದ್ದರೆ ಇಂತಹ ಹೆಣ್ಣು ಮಗಳು ಹುಟ್ಟಬೇಕು ಅನ್ನೋ ರೀತಿಯಲ್ಲಿ ಹೇಳುತ್ತಾರೆ. ನಿಜವಾಗಿಯೂ ರಕ್ಷಿತಾ ಅವರ ಸಾಧನೆ ನೋಡಿದಾಗ ಪ್ರತಿಯೊಬ್ಬ ಯುವತಿಯೂ ಒಂದು ವಿಷಯ ಕಲಿಯಬೇಕು. ಕನಸು ಕಾಣೋದು ತಪ್ಪಲ್ಲ, ಆದರೆ ಆ ಕನಸಿಗಾಗಿ ಹಗಲು ರಾತ್ರಿ ಶ್ರಮಿಸಬೇಕು. ಆಗ ಒಂದು ದಿನ ಆ ಕನಸು ನಿಜವಾಗಿಯೇ ನಮ್ಮ ಮುಂದೆ ನಿಂತಿರುತ್ತದೆ. ಇಂದು ರಕ್ಷಿತಾ ತನ್ನ ಕಾರಿನ ಜೊತೆ ನಿಂತಿರುವುದು ಕೇವಲ ಒಂದು ಫೋಟೋ ಅಲ್ಲ, ಅದು ಶ್ರಮ ಗೆದ್ದ ಕತೆ, ಕುಟುಂಬದ ಹೆಮ್ಮೆ ಮತ್ತು ಸಾವಿರಾರು ಜನರ ಹೊಸ ಸ್ಫೂರ್ತಿ ನೀಡುವ ಕ್ಷಣ. ಧನ್ಯವಾದಗಳು.